ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಕ್ಕಳ ಜೊತೆಗೆ ಒಂದು ಸಣ್ಣ ಚಾರಣ. ಸೊ ನನ್ನ ಅತಿ ಫೇವರೆಟ್ ಕೋಲಾರ ಸುತ್ತಮುತ್ತಲು ಅಂತ ಏನಾದರೂ ಕೇಳಿದರೆ ಅದು ಆವನಿ ಬೆಟ್ಟ. ಇವತ್ತು ಮಕ್ಕಳೊಟ್ಟಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು. ಸೊ ಅವ್ರ ಜೊತೆಗೆ ನಾನು ಮಕ್ಕಳಾಗಿ ಈ ಒಂದು ಆವನಿ ಬೆಟ್ಟ ಒಂದು ಪವಿತ್ರ ಜಾಗದ ಸಂದರ್ಶನ ಮಾಡಿದ್ವಿ. ಬನ್ನಿ ಈ ಜರ್ನಿ ಮಕ್ಕಳೊಟ್ಟಿಗೆ ಯಾವ ಥರ ಇತ್ತು ಅಂತ ನೋಡೋಣ, ಎಂಜಾಯ್ ಮಾಡೋಣ. ಸೊ ಇಲ್ಲಿ ನಮ್ಮ ಲಿಟ್ಲ್ ಚಾಂಪಿಯನ್ ಯೂಟ್ಯೂಬರ್ ಇದ್ದಾಳೆ, ಛೋಟಾ ಚಾಂಪಿಯನ್. ಸೊ ಇವತ್ತು ಅವಳು ಆವಣಿ ಏನು ಎತ್ತ ಅಂತ ಎಲ್ಲ ನೀಟಾಗಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ನಾವೆಲ್ಲ ಓಕೆ ಹಾಂ. ಸೊ ನಾವು ಮಕ್ಕಳನ್ನ ಕರ್ಕೊಂಡು ಇವತ್ತು ಆವಣಿ ಬೆಟ್ಟಕ್ಕೆ ಬಂದಿದ್ದೀವಿ. ಆವಣಿ ಬೆಟ್ಟ ಏನಪ್ಪ ವಿಶೇಷ ಅಂದರೆ, ಲವ ಮತ್ತು ಕುಶ ಹುಟ್ಟಿರೋ ಜಾಗ, ಆಮೇಲೆ ಅವರು ಅಶ್ವಮೇಧ ಯಾಗದ ಕುದುರೆ ಕಟ್ಟಿರೋ ಜಾಗ, ಆಮೇಲೆ ಸೀತೆ ಲವಕುಶನ ಜನ್ಮ ಕೊಟ್ಟಿರೋ ಜಾಗ ಎಲ್ಲ ಇಲ್ಲಿ ಬರುತ್ತೆ. ಬನ್ನಿ ಮಕ್ಕಳ ಜೊತೆಗೆ ಇವತ್ತೊಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಕೋಲಾರಕ್ಕೆ ಬಂದಿದ್ವಿ. ಸೊ ಹಂಗಾಗಿ ಹೊರಟಿದ್ವಿ. ಹಾಯ್, ಎಲ್ಲಿಗೆ ಬಂದಿದ್ದೀರಾ? ಯಾವ ಬೆಟ್ಟ? ಮಕ್ಕಳೆಲ್ಲ ನಾವೇನು ಹೇಳಿದ್ರೆ ಅದು ಕೇಳ್ತಾ ಇದ್ದಾವೆ. ಇವಳು ಕುತ್ಕೊಂಡ್ರೆ ಕುತ್ಕೊಂಡು, ನಿಂತ್ಕೊಂಡ್ರೆ ನಿಂತ್ಕೊಂಡು. ಓ, ಈ ಆವಣಿ ನಮಗೆ ತುಂಬ ಇಷ್ಟವಾದ ಜಾಗ. ಮುನಿಯಾರಲ್ಲಿ ಹೇಗೆ ನನಗೆ ಮುಟ್ಲಪಾಡಿ ಇಷ್ಟನೋ, ನಾವು ಕೋಲಾರಲ್ಲಿ 10 ವರ್ಷ ಇದ್ದಾಗ ತಿಂಗಳಿಗೆ ಒಂದು ಸಾರಿ 2 ತಿಂಗಳಿಗೆ ಒಂದು ಸಾರಿ ಕಂಪಲ್ಸರಿ ಬರ್ತಿದ್ವಿ. ನಮ್ಮ ಮನೆಯಿಂದ ಒಂದು 30-33 ಕಿಲೋಮೀಟ್ರ್ ಆಗ್ತಿತ್ತು ಕೋಲಾರಿಂದ. ಸ್ಪೆಷಲಿ ಬೇಸಿಗೆನಲ್ಲಂತೂ ತಣ್ಣಗಿರುತ್ತೆ ಬಂಡೆಗಳ ಮಧ್ಯ. ಮನೆಯಿಂದ ಊಟ ತಗೊಂಬಂದು ಒಂದು ಡೇ ಪಿಕ್ನಿಕ್ ಮಾಡಿ ಹೋಗ್ತಿದ್ವಿ. ಅಲ್ಲಿ ದೂರದಲ್ಲಿ ದೇವಸ್ಥಾನ ಇದೆ, ಹಳೆ ಕಾಲದ್ದು, ತುಂಬ ಚೆನ್ನಾಗಿದೆ. ಏನು ನಿಮ್ಮ ಹೆಸರು? ಅಪೂರ್ವ. ಯಾವ ಊರು? ಕೋಲಾರನಾ? ಇಲ್ಲೆಲ್ಲಿ ಹೊರಟಿದ್ದೀರಿ? ಲವಕುಶ ಮೀಟ್ ಮಾಡೋಕ್ಕೆ. ಹಾಂ. ಸೊ ಇಲ್ಲಿ ಇದೊಂದು ಫಸ್ಟ್ ಸ್ಟಾಪ್, ಇದು ಫೋಟೋಗ್ರಫಿ. ಹತ್ತಿರ ಎಲ್ಲ ಬರಬೇಕಾ? ಇರಿ ನಾನು ಹತ್ತಿಸ್ತೀನಿ. ಇಲ್ಲಿಂದ ಹತ್ತಿಸ್ತೀನಿ ಬಿಡು, ಇಲ್ಲಿಂದ ಹತ್ತಿಸ್ತೀನಿ. ಈ ಕಡೆ ಬನ್ನಿ, ಹತ್ತು. ಏಯ್ ಹಾಂ, ಓಕೆ. ಇಲ್ಲಾಂದ್ರೆ ನಾನು ಹತ್ತಿಸ್ತೀನಿ. ಕೈ ಕೊಡು ಅಕ್ಕಗೆ. ಏಯ್ ಅಕ್ಕ ಕೈ ಕೊಡು, ಕೈ ಕೊಡು. ಎಲ್ಲ ನಮ್ಮ ಚಿಣ್ಣರ ಸೈನ್ಯ ಬರ್ತಾ ಇದೆ. ಒಂದು ಸೊ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಊಟ ಮನೆಯಿಂದ ತರ್ತಿದ್ವಿ. ತಂದು ಈ ಬಂಡೆ ಕೆಳಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಬೇಸಿಗೆನಲ್ಲಿ ಈ ಜಾಗ ಹೆಂಗಿರುತ್ತೆ ಅಂದರೆ, ಒಳ್ಳೆ AC ಗಾಳಿ ಹಾಕ್ದಂಗೆ ಬಂಡೆಗಳ ಮಧ್ಯೆ ತಣ್ಣ ಗಾಳಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಫೋಟೋಗ್ರಫಿಯಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾವೆ. ನೋಡಿ, ಎಲ್ಲ ಕಲ್ಲು ಬಂಡೆಗಳು ಕರಗೋಗ್ಬಿಟ್ವು. ನಾನು ಮಾತಾಡ್ತಾ ಇರೋದು ಈ ಜಾಗಕ್ಕೆ ನಾವು ಬರೋಕ್ಕೆ ಶುರು ಮಾಡಿದ್ದು 2005ರಿಂದ. ನಾನು ಮೊದಲೇ ಹೇಳಿದಾಗೆ ಆವಣಿ ಇದು ಒಂದು ಮುಳುಬಾಗ್ಲ ಹತ್ರ ಬರುತ್ತೆ, ಕೋಲಾರಿಂದ ಒಂದು 30 ಕಿಲೋಮೀಟ್ರು. ಇದು ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಆಗಿತ್ತು. ನಾವು 2005ರಿಂದ 2016ವರೆಗೂ ಕೋಲಾರಲ್ಲಿದ್ದಾಗ
ತುಂಬ ನಮಗೆ ಇಷ್ಟವಾದಂಥ ಜಾಗ. ಮನೆಯಿಂದ ಊಟ ಎಲ್ಲ ತೊಗೊಂಡು ಬಂದು ಊಟ ಮಾಡ್ತೀವಿ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಯಾರಾದರೂ ಊರಿಂದ ಬಂದರೂ ಅವ್ರನ್ನೂ ಕರ್ಕೊಂಡ್ಬರ್ತೀವಿ. ಇದು ಒಂದು ಪೌರಾಣಿಕ ಜಾಗ ಪ್ಲಸ್ ತುಂಬ ಒಂಥರ ಸೀನಿಕ್ ಜಾಗ ಇದೆ ಇದು. ಸೊ ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅವಾಗ ನಾವು ಬರೋ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಜನ ಯಾರೂ ಇರಲಿಲ್ಲ. ಅವಾಗೆಲ್ಲ ಹೆದರಿಸ್ತಿದ್ರು, ಒಬ್ಬರೇ ಹೋಗ್ಬಿಡಿ, ಎಲ್ಲ ಕಳ್ಳರು ಅಥವಾ ಪುಣ್ಯಪೋಕರು ಅದನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ದುಡ್ಡು ಅದು ಇದು ಅಂತ. ಆದರೆ ಇವಾಗ ತುಂಬ ಜನ ಬರೋಕ್ಕೆ ಶುರು ಆಗಿದೆ. ಈಗ ವಾಲ್ಮೀಕಿ ಅಯ್ಯೋ ಎಲ್ಲ ಬಿದ್ದೋಗಿದೆಯಲ್ಲ ಅಥವಾ ರೆಡಿ ಮಾಡಿ. ಹಾಂ, ಇಲ್ಲಿ ಇದು ಇತ್ತು. ನಾವೀಗ ವಾಲ್ಮೀಕಿ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ವಾಲ್ಮೀಕಿ ಆಶ್ರಮ ವಿಶೇಷ ಏನಪ್ಪ ಅಂದರೆ ಸೀತಾಮಾತೆ ಲವಕುಶರಿಗೆ ಜನ್ಮ ಕೊಟ್ಟಿರೋ ಜಾಗ ಇದು. ಚಪ್ಪಲಿ ಬಿಡು ಇಲ್ಲೇ. ಬನ್ನಿ, ನಾನು ಒಳಗೆ ಹೋಗಿರ್ತೀನಿ. ಬನ್ನಿ, ಆಶ್ರಮ ಇದು. ಲವಕುಶ ಹುಟ್ಟಿ ಜನ್ಮ ಕೊಟ್ಟಿರೋ ಜಾಗ. ಓಕೆ, ಕಮ್. ಏಯ್ ಬರೋ ಚೆನ್ನಾಗಿರುತ್ತೆ, ಬನ್ನಿ. ಇಲ್ಲಿ ನೋಡಿ, ಎ ಸಿ ಹಾಕ್ದಂಗಿದೆ, ತಣ್ಣಗಿದೆ. ಅದು KBR ಕನೆಕ್ಷನ್ ಕೇಳಿದ್ದೀವಿ, ಇನ್ನೂ ಕೊಟ್ಟಿಲ್ಲ ಅವರು. ಬನ್ನಿ, ಕಮ್. ಸೊ ಇದೇ ಜಾಗ ಲವಕುಶ ಅವರಿಗೆ ಜನ್ಮ ನೀಡಿರೋ ಜಾಗ. ನಾವೆಲ್ಲ ಇದು ವಾಲ್ಮೀಕಿ ಆಶ್ರಮ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಸೀತಾಮಾತೆ ತನ್ನ ದೈನಂದಿನ ಕೆಲಸಗಳು, ಬಟ್ಟೆ, ಮಕ್ಕಳನ್ನ ಸ್ನಾನ ಮಾಡಿಸೋದು, ಅದೆಲ್ಲ ಒಂದು ಜಾಗ ಬರುತ್ತೆ. ನೋಡೋಣ. ವರ್ಷಿ ಅಲ್ಲೋದ್ಲು. ಹಾಂ, ನೋಡು, ಇಲ್ಲೇ ಸೀತೆ ಲವಕುಶ ಅಡುಗೆ ಮಾಡ್ತಿದ್ದಿದ್ದು ನೋಡಿ. ಇನ್ನೂ ಇದೆ ಸೀತೆ ತನ್ನ ಎಲ್ಲ ಬಟ್ಟೆ ಎಲ್ಲ ಇಲ್ಲಿ ಹಾಕೋತಾ ಇದ್ಲು ನೋಡ್ರಿ. ಓಯ್, ಇದೆ ಅಲ್ಲ, ನಿಂಗಂತೂ ಗೊತ್ತಲ್ವಾ, ಅವಳಿಗೆ ಗೊತ್ತಾಯ್ತಾ? ಇಲ್ಲೇ. ಹಾಂ, ಹ್ಞೂ ನೋಡಿ, ಇಲ್ಲಿ ಇದು ಇತ್ತಲ್ಲ. ಇಲ್ಲಿ ಒಳ್ಳೆ ಇತ್ತಲ್ಲ, ಎಲ್ಲೋ ಇತ್ತದು, ಒಳ್ಳೆ ಇತ್ತಲ್ಲ, ಎಲ್ಲ ಮುಚ್ಚೋಗ್ಬಿಟ್ಟಿದೆ ಯಾಕೋ. ಹಾಂ, ಇಲ್ಲಿದೆ ನೋಡಿ, ಒಳ್ಳೆ ಇದು ಲವಕುಶಗೆ. ಇದರಲ್ಲಿ ಸೀತಾದೇವಿ ಒಳ್ಳೆ ಥರ ಔಷಧಿ ಕುಡಿಸೋದು ಎಲ್ಲ ಮಾಡ್ತಾಯಿದ್ರು. ಎದುರಿ ಕಾಣಿಸ್ತಾ ಇದೆಯಲ್ಲ, ಅದೇ ಸೀತಾದೇವಿ ದೇವಸ್ಥಾನ. ಅಲ್ಲಿ ಐಕ್ಯ ಆಗಿರೋ ಜಾಗ. ಇಲ್ಲಿ ಸೀತಾದೇವಿ ಬಳಸ್ತಕ್ಕಂಥ ಪಾತ್ರೆಗಳು, ಚಪ್ಪಲಿ ಬಿಡ್ರಿ, ಪ್ಲಸ್ ತೊಟ್ಲು, ಏನು ನೋಡಿ, ಈಶ್ವರ. ಸೊ ಇದೆಲ್ಲ ಸೀತಾದೇವಿ ಬಳಸ್ತಕ್ಕಂಥ ಪಾತ್ರೆಗಳು. ಸೌಂಡ್ ನೋಡಿ ಹೆಂಗೆ ಬರುತ್ತೆ ಇದ್ರದ್ದು. ಇದು ತೊಟ್ಲು. ಸೊ ಇದೆಲ್ಲ ಬಳಸಿರೋ ಜಾಗ. ಹಾಂ, ಅದು ತೊಟ್ಲಲ್ಲ, ಕರೆಕ್ಟು. ಹಾಂ, ಅದು ತೊಟ್ಲು, ಇವೆಲ್ಲ ಪಾತ್ರೆಗಳು. ಹಾಂ, ನೋಡ, ಹೊಡೆದು ತೋರಿಸು. ಹಾಂ, ಗೊತ್ತಾಯ್ತಾ ಅಪೂರ್ವ? ನಾನು ಹಿಡ್ಕೊಳ್ತೀನಿ ಬಾಯ್. ಯಾರು ಜಾರ್ತಾ ಇಲ್ಲ ಅದು.
ಹಾಂ ಇವಾಗ ನಾವು ಹೋಗೋಣ. ಪ್ಯಾಂಟ್ಗಳೆಲ್ಲ ಹುಷಾರು. ಇಲ್ಲಿಗಿಂತ ಅಲ್ಲಿ ಎಲ್ಲೋ ಚೆನ್ನಾಗಿರುತ್ತೆ ಮುಂದೆ. ಹಾಂ ಹಾಂ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಮೇಲೆ ಹತ್ತಾ ಇದ್ದೀವಿ. ಇದೊಂಥರ ಚಿಕ್ಕದು, ಆದರೆ ತುಂಬ ಒಂಥರ ಪವಿತ್ರ, ಪೌರಾಣಿಕ, ತುಂಬ ಪ್ರಶಸ್ತವಾದ ಜಾಗ. ಯಾರು ನೇಚರ್ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಳ್ತೀವ ಅವರಿಗೆ. ನೋಡಿ 360 ಡಿಗ್ರಿ ವ್ಯಾಲಿ ಫುಲ್ಲು ನೋಡ್ಬೋದು. ಎಲ್ಲ ಕಡೆ ಮೈನಿಂಗ್ ಅದು ಕೆಲಸ ನಡೀತಾ ಇದೆ. ಇದೇನು ಎಷ್ಟು ದಿವಸ ಇರುತ್ತೋ. ಇದು ಲಕ್ಷ್ಮಣ್ ತೀರ್ಥ ಅಂತ. ಅಂದರೆ ಸೀತಾದೇವಿಗೆ ಕರ್ಕೊಂಬಂದು ಇಲ್ಲಿ ಬಿಡೋ ಟೈಮಲ್ಲಿ ಸೀತಾದೇವಿ ನೀರು ಕೇಳ್ತಾಳೆ. ನೀರು ಕೇಳಿದಾಗ ಲಕ್ಷ್ಮಣ ತನ್ನ ಬಾಣದಿಂದ ಇಲ್ಲಿ ನೀರು ಬರೋ ಹಾಗೆ ಮಾಡ್ತಾನೆ. ಸೊ ಹಾಗಾಗಿ ಇದನ್ನು ಲಕ್ಷ್ಮಣ್ ತೀರ್ಥ ಮತ್ತು ಧನುಷ್ಕೋಟಿ ಅಂತ ಕರೀತಾರೆ. ನಾವು ಹೋಗ್ಬೇಕಾಗಿದ್ದು ಅದು ಸೂರ್ಯ ಕಾಣಿಸ್ತಾ ಇದ್ದಾನಲ್ಲ ಅಲ್ಲಿ ಮೇಲೆ, ಅಲ್ಲಿ ಸೀತಾದೇವಿಯ ದೇವಸ್ಥಾನ ಇದೆ. ಹೆಸರು ನಿಮ್ಮ ಹೆಸರು? ಅಪೂರ್ವ. ಅಪೂರ್ವ, ನೀವು ಈ ಜಾಗಕ್ಕೆ ಮೊದಲು ಬಂದಿದ್ರಾ? ಇದೇ ಮೊದಲನೇ ಸಲ ಬರ್ತಾ ಇದ್ದೀರಾ? ಈ ಜಾಗದ ಹೆಸರೇನು? ಇವು ಜಾಗದ ಹೆಸರು ಆವಣಿ. ಏನಿದೆ ವಿಶೇಷ ಇಲ್ಲಿ? ಬೆಟ್ಟ. ಆಮೇಲೆ ಇಷ್ಟ ಆಯ್ತಾ ನಿಮ್ಗೆ ಜಾಗ ಇದು? ಮತ್ತೆ ಬರ್ತೀರಾ? ಹಾಂ, ಸುಸ್ತಾಗಿಲ್ವಾ? ಹೌದಾ? ಹಾಂ, ಅಲ್ಲ ಸುಸ್ತಾಗ್ತಾ ಇಲ್ವಾ? ಕಮಾನ್ ಇಂಡಿಯಾ, ಬಾ. ಇವಳು ಬರೀ ಮಾತಾಡ್ತಾಳೆ. ನಾನು ಧೈರ್ಯ ಇದೆ ಅಂದ್ಕೊಂಡಿದ್ದೀನಿ ಅಲ್ವಾ? ಆಯ್ತಾ? ಎಷ್ಟು kg? ಇಲ್ಲಿ ಸೀಸನಲ್ಲಿ ಕಮಲದ ಹೂಗಳು ಇರುತ್ತೆ. ಇವತ್ತು ಯಾಕೋ ಒಂದೂ ಇಲ್ಲ. ಅವತ್ತೆಷ್ಟು ಒಂದಿದ್ವಲ್ಲ? ಎಷ್ಟು ಒಂದಿತ್ತು? ಅಲ್ಲಿದೆ ಮೇಲೆ ದೇವಸ್ಥಾನ, ಅಲ್ಲಿಗೆ ಹೋಗ್ತೀವಿ. ನೋಡು, ರಾಮ ಈಶ್ವರನ ಪೂಜೆ ಮಾಡ್ತಾ ಇದ್ದಾನೆ. ಸ್ಟಾರ್ಟ್. ಅದು ಚೆನ್ನಾಗಿತ್ತು. ಒಳ್ಳೆ ರಿಲ್ಯಾಕ್ಸ್ ಹೈಕ್ ಮಕ್ಕಳ ಜೊತೆ ಮಾಡ್ಕೊಂಡು ಹೀಗೆ ಮೇಲೆ ಬರ್ತಾ ಇದ್ದೀವಿ. ಮೇಲೆ ಕಾಣಿಸ್ತಾ ಇರೋದೇ ಸೀತಾದೇವಿ ದೇವಸ್ಥಾನ. ಸೀತಾ ಮಾತೆ ಆಯ್ಕೆಯಾಗಿರೋ ಪುಣ್ಯ ಕ್ಷೇತ್ರ ಇದು. ಸೂರ್ಯ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಮಕ್ಕಳಿದ್ದಾವೆ, ಸ್ವಲ್ಪ ರಿಸ್ಕ್ ಬೇಡ, ಬೇಗ ಕೆಳಗೆ ಇಳಿದು ಬಿಡ್ತೀವಿ. ದೇವಸ್ಥಾನ ಇರೋದು ಈ ಕಡೆ. ಇದೇ ಸೀತಾಮಾತೆಯ ದೇವಸ್ಥಾನ. ಇಲ್ಲಿ ಒಳಗಡೆ ಈಗ ತಾನೇ ಬಾಗಿಲಾಕೊಂಡು ಹೋದರು ಅರ್ಚಕರು. ಅದೇ ಸೀತಾ ಪಾರ್ವತಿ ಸನ್ನಿಧಿ. ಅಲ್ಲಿ ಪಾರ್ವತಿ ಜೊತೆಗೆ, ಅಂದರೆ ಭೂತಾಯಿ ಜೊತೆಗೆ ಭೂಮಿಯಲ್ಲಿ ವಿಲೀನ ಆಗ್ಬೋದು. ಮಕ್ಕಳು ಫುಲ್ ಎಂಜಾಯ್ ಮಾಡ್ಕೊಂಡು ಹತ್ತದ್ದು. ನೋಡಿ, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ.
ಈ ಕಡೆ ಪ್ರಣವ್, ಈ ಕಡೆ ಸ್ಟ್ರೈಟ್, ಈ ಕಡೆ ಬಾ, ಕೆಳಗೆ ಬಾ, ಈ ಕಡೆ ಬಾ. ಅಲ್ಲಿ ಸೀತಾದೇವಿ ದರ್ಶನ ಮಾಡ್ಕೊಂಡು ಇವಾಗ ಇಲ್ಲಿ ಉರುಳು ಬಂಡೆ ಅಂತಿದೆ ಒಂದು, ಅಲ್ಲಿ 2 ಬಂಡೆಗಳ ಮಧ್ಯೆ ಎಷ್ಟು ಜಾಗ ಇದೆ. ಸೊ ಅದ್ರ ಒಳಗಡೆ ಉರುಳಬೋದು. ಆಮೇಲೆ ಆ ಕಡೆ ವ್ಯಾಲಿ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಈ ಕಡೆ ಬರ್ತಾ ಇದೀವಿ ಅಂತ ತೋರಿಸ್ತೀನಿ ಬನ್ನಿ. ಹಂಗೆ ವ್ಯಾಲಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಂದ 360 ಡಿಗ್ರಿ. 180ನಾ? ಓಕೆ. ನೋಡಿ, ಸೂರ್ಯ ಬೇರೆ ಮುಳುಗೋಕೆ ರೆಡಿ ಇದ್ದಾನೆ. ಇಲ್ಲಿ ಕೆರೆಗಳು ಇದೇ ಉರುಳುಗುಂಡು. ಇಲ್ಲಿ ಉರುಳು. ಹಾಯ್, ಇಲ್ಲಿಂದ ಇಲ್ಲ ಅಲ್ಲಿ ಆ ಕಡೆ ಹೋಗೋದು. ಹೋಗೆ ಅಲ್ಲಿ ನೋಡಲ್ಲಿ ನಿಂಗಿಂತ ಎಷ್ಟು ದೊಡ್ಡ ನಮ್ಮ ಅಪ್ಪನ ಜೊತೆ ಹೋಗು ಅಪ್ಪು. ಹೋಗೆ ಏನಾಗಲ್ಲ, ಹೋಗು. ಪ್ರಣವ್ ಮುಗಿಸೇ ಬಿಟ್ಟ. ಇಲ್ಲಿ ಬಂದಾಗ ಒಂಚೂರು ಭಯ ಆಯ್ತು ನನಗೆ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ. ನಾವು ಹೋಗೋಣ ಬಾ ವರ್ಷ. ಉರುಳು ಬಂಡೆಯಲ್ಲಿ ಉರುಳು ಸೇವೆ ಮುಗಿಸಿ ಇವಾಗ ನಾವು ಇಲ್ಲಿ ಲವಕುಶ ಅವರು ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಾಕಿರೋ ಜಾಗನ ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಎದುರಿ ಕಾಣಿಸ್ತಾ ಇದೆಯಲ್ಲ ಬಂಡೆ, ಅದ್ರ ಹಿಂದೆನೇ ಬರುತ್ತೆ. ಏನಂದರೆ ರಾಮ ಅಶ್ವಮೇಧ ಯಾಗದಲ್ಲಿ ಕುದುರೆಯನ್ನು ಬಿಟ್ಟಾಗ ಅದು ಈ ಪ್ರಾಂತ್ಯಕ್ಕೆ ಬರುತ್ತೆ. ಆವಾಗ ಲವ ಮತ್ತು ಕುಶ ಅದನ್ನು ತಂದು ಕಟ್ಟಾಕ್ಬಿಡ್ತಾರೆ. ಸೊ ಅಲ್ಲಿಂದ ಯುದ್ಧ ಆಗಿ ಮತ್ತು ಸೀತೆಯರ ವಾಲ್ಮೀಕಿಯವರು ರಾಮನ ಪರಿಚಯ ಮಾಡಿಸಿದಾಗ ಅವ್ರ ತಂದೆ ಅಂತ ಒಪ್ಪಿರ್ತಕ್ಕಂಥ ಜಾಗ ಇದು. ಎಲ್ಲ ಮಕ್ಕಳು ಒಳ್ಳೆ ಟ್ರೆಕ್ಕಿಂಗ್. ಅದಕ್ಕೆ ಕಾಲು ಅಡ್ಡ ಇರಬೇಕು. ಇದು ಆ ಕಡೆ ಈ ಒಂದು ಜಾಗದಲ್ಲೇ ಲವಕುಶ ಅವರು ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಾಕಿರೋದಿದೆ ನೋಡಿ. ಅದಕ್ಕೆ ಹುಲ್ಲೆಲ್ಲ ಜನ ಏನಂದರೆ ಒಂದು ಭಕ್ತಿಯ ಸಂಕೇತವಾಗಿ ಇಲ್ಲಿ ಹಾಕ್ತಾರೆ. ಸೊ ಇದೆ, ಗೊತ್ತಾಯ್ತಾ ಅಪ್ಪು? ಗೊತ್ತಾಯ್ತಾ ಕತೆ? ಇಲ್ಲಿಗೆ ಇಲ್ಲಿ ನೋಡ್ತಕ್ಕಂಥ ಜಾಗ ಎಲ್ಲ ಮುಗೀತು. ಇನ್ನು ಕೆಳಗೆ ಹೊರಡ್ತೀವಿ. ಕತ್ಲಾಗ್ತಾ ಬಂತು. ಮಕ್ಕಳಿಗೂ ಎಲ್ಲ ಕರ್ಕೊಂಡು ಬೇಗ ಕೆಳಗೆ ಇಳಿಬೇಕು. ಕಮಾನ್ ಗೈಸ್, ವಿ ಹ್ಯಾವ್ ಟು ಮೂವ್ ಫಾಸ್ಟ್. ಓಕೆ, ಕಮಾನ್ ಲೆಟ್ಸ್ ಗೋ. ಅಯ್ಯೋ